ಕವಚ್ ವ್ಯವಸ್ಥೆ ಇದ್ದಿದ್ರೆ ಈ 261 ಜೀವಗಳು ಏನು ಬಲಿಯಾಗಿದ್ದಾವಲ್ಲ ಅವು ಉಳಿಯುವ ಅವಕಾಶ ಇರ್ತಿತ್ತ. ದುರಂತಕ್ಕೀಡಾದ ರೈಲಿನಲ್ಲಿ ಈ ರಕ್ಷಾ ಕವಚ್ ವ್ಯವಸ್ಥೆ ಜಾರಿಗೆ ಬಂದಿರಲಿಲ್ಲ ಅನ್ನೋ ಅಂಶ ಗೊತ್ತಾಗ್ತಾ ಇದೆ. ಕವಚ್ ವ್ಯವಸ್ಥೆ ಒಂದು ವೇಳೆ ಇದ್ದಿದ್ರೆ ಈ 261 ಜೀವಗಳು ಉಳ್ಕೊಳ್ತಾ ಇತ್ತು. ನೋಡಿ, ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಥವಾ ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್, ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಿತ್ತು. ಕವಚ್ ಅನ್ನೋದನ್ನ ಜಾರಿಗೆ ತಂದಿತ್ತು, ಬಜೆಟ್ನಲ್ಲಿ ಘೋಷಣೆ ಆಗಿತ್ತು, ಇಂಪ್ಲಿಮೆಂಟ್ ಕೂಡ ಒಂದು ಹಂತಕ್ಕಾಗಿತ್ತು. ಕವಚ್ ಅಂದ್ರೆ ಸ್ವಯಂ ಚಾಲಿತ ರೈಲು ಅಪಘಾತವನ್ನ ತಡೆಯುವಂತಹ ಒಂದು ವ್ಯವಸ್ಥೆ. ಚಾಲಕನ ಕಣ್ತಪ್ಪಿನಿಂದಾಗುವ ಅಪಘಾತವನ್ನ ಕವಚ್ ತಡೆಯುತ್ತೆ. ಎದುರು ಬದುರು ರೈಲುಗಳು ಬಂದ್ರೆ ಕವಚ್ ಅಪಘಾತವನ್ನ ತಪ್ಪಿಸುತ್ತೆ. ಲೋಕೋ ಪೈಲಟ್ ಏನಿರ್ತಾರೆ, ಟ್ರೈನ್ ಅನ್ನು ಚಲಾಯಿಸುವಂತವರು, ಅವರು ಆಕ್ಚುಲಿ ಮೈಂಡ್ ಅಪ್ಲೈ ಮಾಡಬೇಕು. ಒಂದು ವೇಳೆ ಅವರು ಮರೆತರು, ಈ ಕವಚ್ ಅನ್ನೋ ವ್ಯವಸ್ಥೆ ಆಟೋಮ್ಯಾಟಿಕಲಿ ಸ್ಪೀಡ್ ಅನ್ನ ಕಮ್ಮಿ ಮಾಡುತ್ತೆ. ರೈಲ್ವೆ ಸಚಿವರೇ ರೈಲ್ನಲ್ಲಿ ಪ್ರಯಾಣಿಸಿ ಕವಚ್ ವ್ಯವಸ್ಥೆ ಪರಿಶೀಲಿಸಿದ್ರು. ಆದರೆ ಕವಚ್ ವ್ಯವಸ್ಥೆ ಅಪಘಾತಕ್ಕೀಡಾದ ರೈಲುಗಳಲ್ಲಿ ಇರಲಿಲ್ಲ ಅಂತ ಗೊತ್ತಾಗ್ತಾ ಇದೆ. ತ್ವರಿತಗತಿಯಲ್ಲಿ ಕವಚ್ ಜಾರಿ ಮಾಡೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಡಿಸೈನು ಇಂಡಿಜಿನಸ್ಲಿ ಅಂದ್ರೆ ಇಂಡಿಯನ್ ಟೆಕ್ನಾಲಜಿ ಕವಚ್ ಅನ್ನೋದು ಜಾರಿಗೆ ಬಂದಿದ್ದು. ಒಟ್ಟು 2000 ಕಿಲೋಮೀಟರ್ಗಳವರೆಗೆ ಈ ರೈಲ್ವೆ ಟ್ರ್ಯಾಕ್ಗಳು ಕವಚ್ನ ಅಡಿಯಲ್ಲಿ ಬರಬೇಕು ಅನ್ನೋ ಆಲೋಚನೆ ಇತ್ತು. 2022ರ ಬಜೆಟ್ನಲ್ಲಿ ಘೋಷಣೆ ಆಗಿತ್ತು. 250 ಕಿಲೋಮೀಟರ್ ಟೆಸ್ಟ್ ಟ್ರಯಲ್ ಆಗಿತ್ತು, ಅದಕ್ಕೆ 18 ಕೋಟಿಗಳು ಖರ್ಚಾಗಿತ್ತು. 1200 ಕಿಲೋಮೀಟರ್ಗೆ ಈ ಕವಚ್ ವ್ಯವಸ್ಥೆ ಟೆಕ್ನಾಲಜಿಯನ್ನು ಜಾರಿಗೆ ತನ್ನಿ ಅಂತ 3 ಕಂಪನಿಗಳಿಗೆ ಈಗಾಗಲೇ ಅವರು ವರ್ಕ್ ಆರ್ಡರ್ ಅನ್ನು ಕೊಟ್ಟಿದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ್ದು, ಈಗ ನಾವೇನು ಬೆಂಗಳೂರು ಹೌರಾ ಅಂತ ನೋಡ್ತಿದೀವಲ್ವಾ, ಈ ಟ್ರ್ಯಾಕ್ ನಲ್ಲಿ ಕವಚ್ ವ್ಯವಸ್ಥೆ ಇಂಪ್ಲಿಮೆಂಟೇಷನ್ಗೆ ಯಾವುದೇ ತರಹದ ತಯಾರಿ ಆಗಿರಲಿಲ್ಲ. ಈ ಆಕ್ಸಿಡೆಂಟ್ ಏನಾಗಿದೆ, ಇದೇ ಜಾಗದ ಸುತ್ತಮುತ್ತ ಈ ಹಿಂದೆನೂ ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿವರೆಗೆ ಕವಚ್ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಸದರ್ನ್ ರೈಲ್ವೇಸ್ ನಲ್ಲಿ ಒಂದಷ್ಟು ಕಿಲೋಮೀಟರ್ ಅಂತ ಅವರು ಪರಿಗಣಿಸಿದ್ರು. ಅದು 250 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಆಗಿತ್ತಲ್ಲ, ಲಿಂಗಂಪಲ್ಲಿ, ವಿಕಾರಾಬಾದ್, ವಾಡಿ, ಹಾಗೇನೆ ವಿಕಾರಾಬಾದ್ ಟು ಬೀದರ್, ಈ ದಾರಿಗಳಲ್ಲಿ ಟ್ರಯಲ್ ಆಗಿತ್ತು. ಇನ್ನು ಮಿಕ್ಕಂತೆ ನ್ಯೂ ಡೆಲ್ಲಿ ಹೌರಾ, ಹಾಗೇನೆ ನ್ಯೂ ಡೆಲ್ಲಿ ಮುಂಬೈ, ಈ ಸೆಕ್ಷನ್ಸ್ ಅಲ್ಲಿ ಕವಚ್ ರೋಲ್ಔಟ್ ಆಗಬೇಕು ಅಂತ 2024ರ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ನೋಡಿ, ಗಮನಿಸ್ತಿದ್ದೀರಿ ಕವಚ್ ಹೇಗೆ ಕೆಲಸ ಮಾಡುತ್ತೆ ಅಂತ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ. ಈ ಡಿಜಿಟಲ್ ಇಂಡಿಯಾದ ಸಮರ್ಪಕ ಬಳಕೆ ಅಂತ ನಾವು ಹೇಳ್ಬೋದು, ಟೆಕ್ನಾಲಜಿಯ ಸಮರ್ಪಕ ಬಳಕೆ. ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್, TCAS, ಇದು 2012ರಲ್ಲೇನೆ ಡಿಸೈನ್ ಬಗ್ಗೆ ಆಲೋಚನೆಯನ್ನ ಹೊಂದಿತ್ತು ರೈಲ್ವೆ ಇಲಾಖೆ. ಆ ಬಳಿಕ ಬೇರೆ ಬೇರೆ ತರದ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಹೋಯಿತು. ಆಕ್ಚುಲಿ ಇದನ್ನ ಡೆವಲಪ್ ಮಾಡಿದ್ದು ರಿಸರ್ಚ್ ಡಿಸೈನ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಅವರು ಡೆವಲಪ್ ಮಾಡಿದ ಕವಚ್ ಅನ್ನುವಂತಹ ಒಂದು ವ್ಯವಸ್ಥೆ ಇದು. ಒಂದು ವೇಳೆ ನೋಡಿ, ಈ ರೀತಿ ಒಂದೇ ಟ್ರ್ಯಾಕ್ನಲ್ಲಿ 2 ರೈಲುಗಳು ಇದ್ದಾವೆ ಅಂತ ಗೊತ್ತಾದಾಗ ಸಿಗ್ನಲ್ಗಳನ್ನು ಪರಿಗಣಿಸಿ ಅದರ ಆಧಾರದ ಮೇರೆಗೆ ಇದೊಂದು ಹೊಸ ಟೆಕ್ನಾಲಜಿ. ಈ ನೋಡಿ, ಇಲ್ಲಿ ಟ್ರೈನ್ ಮೂವ್ ಆಗ್ತಾ ಇದ್ದಿದ್ದೇನಿತ್ತು, ಅದರ ಸ್ಪೀಡ್ ಕಡಿಮೆ ಆಗ್ತಾ ಇರೋದನ್ನ ನೀವು ಗಮನಿಸಬಹುದು. ಒಂದು ವೇಳೆ ಕವಚ್ ಇಲ್ಲ ಅಂದ್ರೆ ಹೀಗಾಗುತ್ತೆ. ಈಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಿ, ಕವಚ್ ವ್ಯವಸ್ಥೆ ಇದ್ದಿದ್ದೇ ಆದರೆ ನೋಡಿ, 2 ಟ್ರೈನ್ಗಳ ಸ್ಪೀಡ್ ಕಡಿಮೆ ಆಗ್ತಿರೋದನ್ನ ನೀವು ಗಮನಿಸಬಹುದು. ಒಂದು ಸ್ಯಾಟಲೈಟ್ ಸಿಗ್ನಲ್ ಅನ್ನು ನಿಮಗೆ ಅಲ್ಲಿ ತೋರಿಸ್ತಾ ಇರೋದನ್ನ ನೀವು, ಅಂದ್ರೆ ಇದರಲ್ಲಿ ನೆಟ್ವರ್ಕ್ನ ಬಳಕೆ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಮನಗಾಣಬಹುದು. ಕವಚ್ ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ಕವಚ್ ಇಲ್ಲ ಅಂತಂದ್ರೆ ಲೋಕೋ ಪೈಲಟ್ಗೆ ಆಲೋಚನೆ ಬಂದು ಇನ್ನೊಂದು ಟ್ರೈನ್ ಬರ್ತಿದೆಯಲ್ಲಪ್ಪ ಅಂತ ಅನಿಸಿ ಅವರು ಬ್ರೇಕ್ ಅಪ್ಲೈ ಮಾಡಿ ಅಥವಾ ಸ್ಟೇಷನ್ ಕಂಟ್ರೋಲ್ ಏನಿರ್ತದೆ ಅದಕ್ಕೆ ಮಾಹಿತಿಯನ್ನ ಕೊಟ್ಟು ಹಾಗೆ ಅವರು ಆಕ್ಸಿಡೆಂಟ್ ಅನ್ನ ತಡೆಯುವ ಅವಕಾಶ ಇರುತ್ತೆ. ಇದು ಲೋಕೋ ಪೈಲಟ್ನ ಪ್ರೆಸೆನ್ಸ್ ಆಫ್ ಮೈಂಡ್, ಅವರು ಡ್ಯೂಟಿ ಹೇಗೆ ನಿರ್ವಹಿಸ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಕವಚ್ ಹಾಗಲ್ಲ. ಆಟೋಮ್ಯಾಟಿಕಲಿ ಲೋಕೋ ಪೈಲಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೂ, ಕಣ್ ತಪ್ಪಿನಿಂದ ಅವರು ಇದ್ರ ಬಗ್ಗೆ ಮನಗಂಡಿಲ್ಲ ಅಂತಂದ್ರೂ, ಕವಚ್ ಅನ್ನೋ ವ್ಯವಸ್ಥೆ ಇದನ್ನ ಈ ಆಕ್ಸಿಡೆಂಟ್ ಅನ್ನು, ಆಗಬಹುದಾದ ದುರಂತವನ್ನ ತಡೆಯುವ ಅವಕಾಶ ಇರುತ್ತೆ. ಸೊ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್ TCAS ಅಂತ 2012ರಲ್ಲಿ ಒಂದು ಕಾನ್ಸೆಪ್ಟ್ ತಯಾರಾಗಿದ್ದು, ಆ ಬಳಿಕ ಅದು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಕವಚ್ ಅನ್ನೋ ಹೆಸರನ್ನ ಪಡ್ಕೊಳ್ತು. ಇಲ್ಲಿ ನಿಮಗೆ ಈ ರೈಲ್ವೆ ಟ್ರ್ಯಾಕ್ಗಳೇನಿರ್ತವಲ್ವಾ, ಈ ಟ್ರ್ಯಾಕ್ಗಳ ಮೇಲೆ ಮೇ ಬಿ ಅಂದ್ರೆ ಈ ಸಿಸ್ಟಮ್ ಹೇಗೆ ವರ್ಕ್ ಆಗಬಹುದು ಅನ್ನೋ ಆಧಾರದ ಮೇರೆಗೆ ನೋಡಿ, ನಿಮಗೆ ಈ ಟ್ರ್ಯಾಕ್ ಮೇಲೆ ಇನ್ನೊಂದು ಟ್ರೈನ್ ಬರ್ತಿದೆ ಅನ್ನೋ ಸಿಗ್ನಲ್ ಅನ್ನು ಪರಿಗಣಿಸಿ ಟ್ರೈನ್ ಆ ಸಿಗ್ನಲ್ ಅನ್ನು ಹಂಚ್ಕೊಳ್ಬೇಕಾಗತ್ತೆ, ಆ ಮಾಹಿತಿಯನ್ನು ಹಂಚ್ಕೊಳ್ಬೇಕಾಗತ್ತೆ. ಆ ಮಾಹಿತಿ ಹಂಚ್ಕೊಂಡ ನಂತರದಲ್ಲಿ ಆಟೋಮ್ಯಾಟಿಕಲಿ ಇದರ ಸ್ಪೀಡ್ ಕಡಿಮೆ ಆಗೋದು, ಟ್ರೈನ್ ಅನ್ನು ತಡೆದು ನಿಲ್ಲಿಸೋದು, ಅಥವಾ ಆ ಟ್ರ್ಯಾಕ್ ಕ್ಲಿಯರ್ ಆಗೋವರೆಗೆ ಟ್ರೈನ್ ಮುಂದಕ್ಕೆ ಹೋಗದಂತೆ ನೋಡಿಕೊಳ್ಳೋದು, ಈ ತರದ ವ್ಯವಸ್ಥೆಗಳು ಆಗ್ತವೆ. ಇದು ಕವಚ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಕಾನ್ಸೆಪ್ಟ್ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನವನ್ನ ವಿಸ್ತಾರ ನ್ಯೂಸ್ನ ತಂಡ ಮಾಡ್ತಾ ಇದೆ.
ಕವಚ್ ವ್ಯವಸ್ಥೆ ಇದು 1200 ಕಿಲೋಮೀಟರ್ ಆಗಬೇಕು ಅನ್ನೋದಕ್ಕೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರು. 2000 ಕಿಲೋಮೀಟರ್ ಆಗಬೇಕು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು. ರೈಲ್ವೆ ಇಲಾಖೆಯ ಕೆಲವು ರೈಲುಗಳಲ್ಲಿ ಮಾತ್ರ ಈ ಕವಚ್ ವ್ಯವಸ್ಥೆ ಇದೆ ಅಂತ ಗೊತ್ತಾಗ್ತಾ ಇದೆ. 2022-23ನೇ ಬಜೆಟ್ನಲ್ಲಿ ಕವಚ್ ಅನುಷ್ಠಾನಕ್ಕೆ ಹಣ ಮೀಸಲಿಡಲಾಗಿತ್ತು. 2000 ಕಿಲೋಮೀಟರ್ ರೈಲ್ವೆ ಮಾರ್ಗ ಕವಚ್ನೊಂದಿಗೆ ಜೋಡಿಸುವುದಕ್ಕೆ ಅಥವಾ ಆ ಟೆಕ್ನಾಲಜಿಯನ್ನು ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಇತ್ತು. ಕೇಂದ್ರ ಬಜೆಟ್ನಲ್ಲಿ ಈ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು. ರೈಲ್ವೆ ಇಲಾಖೆಯ ಕೆಲವು ರೈಲುಗಳಲ್ಲಿ ಮಾತ್ರ ಈ ವ್ಯವಸ್ಥೆ ಈಗ ಇದೆ. ಅಂದ್ರೆ ನಾನಾಗ್ಲೇ ಹೇಳ್ತಿದ್ನಲ್ಲ, ಬರೀ ಒಂದು 250 ಕಿಲೋಮೀಟರ್ನಷ್ಟು ಟ್ರ್ಯಾಕ್ಗಳಲ್ಲಿ ಟೆಸ್ಟಿಂಗ್ ಆಗಿತ್ತು. 2024ರ ಒಂದು ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ದೆಹಲಿಯಿಂದ ಹೌರಾ, ದೆಹಲಿಯಿಂದ ಮುಂಬೈ, ಈ ಎರಡು ಭಾಗಗಳಿಗೆ ಈ ಕವಚ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ 2024ರ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಸೊ 2000 ಕಿಲೋಮೀಟರ್ ಥಾಟ್ ಪ್ರಾಸೆಸ್ ಇರೋದು, 1200 ಕಿಲೋಮೀಟರ್ಗೆ ಅಟ್ಲೀಸ್ಟ್ ಜಾರಿ ಮಾಡಿ ಅಂತ ವರ್ಕ್ ಆರ್ಡರ್ಸ್ಗಳಾಗಿರೋದು. 3 ಕಂಪನಿಗಳ ಜೊತೆಗೆ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಆಗಿತ್ತು ಅಂತ ಗೊತ್ತಾಗ್ತಾ ಇದೆ. ಓಕೆ, ಈಗ ನಾವು ಗಮನಿಸ್ತಿದ್ದೀವಿ ಕೇಂದ್ರ ಸಚಿವರು ಆಗಮಿಸ್ತಿರುವಂತಹ ದೃಶ್ಯ. ಅವರು ಆಗಮಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಈ ಹಿಂದೆನೂ ಕೇಂದ್ರ ಸಚಿವರೇನೆ ಕವಚ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಈ ಥರದ ಒಂದು ಟೆಸ್ಟ್ ರನ್ ಅಲ್ಲಿ ಭಾಗಿಯಾಗಿದ್ರು. ಕವಚ್ ಅನ್ನೋ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ. पहले तो कवच एक ऑटोमेटिक ट्रेन प्रोटेक्शन की टेक्नोलॉजी है. इसमें क्या होता है, मान लीजिए 2 ट्रेन्स हैं, दोनों ट्रेन्स अगर सेम ट्रैक पे अगर बाई चांस गलती से भी आ गई तो पास में आती है, उससे पहले पहले कवच उसमें ब्रेक लगाता है और उनको रोक लेगा, तो एक्सीडेंट नहीं होगा. मान लो एक ट्रेन के पीछे दूसरी ट्रेन जा रही है, तो इस केस में पीछे वाली ट्रेन एक सेफ डिस्टेंस पे रहनी चाहिए. अगर बाई चांस किसी भी कारण से ट्रेन अगर नजदीक आती है तो पीछे वाली ट्रेन में तुरंत कवच उसमें स्पीड कम कर देगा और उसमें ब्रेक लगा देगा. जैसे रेड लाइट है, तो रेड लाइट के पास में जैसे ही ट्रेन पहुंचे उससे पहले पहले उस ट्रेन का कवच अपने आप उसे स्पीड को कम कर देगा, कम करके उसको रेड लाइट से पहले पहले रोक लेगा. कोई गेट आ रहा है तो उस गेट के पास जैसे ही ट्रेन पहुंचे, बाई चांस अगर ड्राइवर ने विसल नहीं बजाई तो भी कवच उसमें ऑटोमेटिकली विसल बजा देगा. तो ये एक ऐसी फैसिलिटी है जिससे यात्रियों की सुरक्षा में बहुत ही बड़ा बदलाव आएगा. प्रधानमंत्री जी का जो विजन है कि हमारे साधारण मानवी के जीवन में ऐसा परिवर्तन आए जो परिवर्तन उनके जीवन में एक बहुत बड़ा लाभ लाए, तो ये कवच ऐसी एक टेक्नोलॉजी. तो कवच एक ऑटोमेटिक ट्रेन प्रोटेक्शन की टेक्नोलॉजी है. इसमें क्या होता है, मान लीजिए 2 ट्रेन है. ನೋಡಿ, ಈ ಇಂಡಿಜಿನಸ್ ಟೆಕ್ನಾಲಜಿ ಎಷ್ಟು ಬ್ಯೂಟಿಫುಲ್ ಅಂತ ಅಂದ್ರೆ 1 ಕಿಲೋಮೀಟರ್ಗೆ 50 ಲಕ್ಷ ರೂಪಾಯಿನಲ್ಲಿ ಆಟೋಮ್ಯಾಟಿಕಲಿ ಟ್ರೈನ್ ಆಕ್ಸಿಡೆಂಟ್ ಅನ್ನು ತಪ್ಪಿಸುವಂತಹ ಟೆಕ್ನಾಲಜಿ ಇದು. ಸರ್ಟಿಫೈಡ್ ಟೆಕ್ನಾಲಜಿಯನ್ನು ಜಾರಿಗೆ ತರಲಾಗಿತ್ತು, ಆದರೆ ಅದರ ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ನಾವು ಸಮಸ್ಯೆ ಮಾಡ್ಕೊಂಡ್ವಿ ಅಂತ. ದಶಕಗಳಿಂದ ನಾವು ನೋಡ್ತಾ ಬಂದ್ರೂ ತುಂಬಾ ದೊಡ್ಡ ಮಟ್ಟದ ಈ ತರದ ಅಪಘಾತಗಳನ್ನ ರೈಲ್ವೆ ಇಲಾಖೆಯಲ್ಲಿ ನಾವು ಕಾಣೋದಕ್ಕೆ ಸಿಕ್ಕಿದೆ. ನೋಡಿ, ಸದ್ಯ 2000 ಕಿಲೋಮೀಟರ್ ಮಾರ್ಗದಲ್ಲಿ ಮಾತ್ರ ಕವಚ್ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. 60,000 ಕಿಲೋಮೀಟರ್ಗಿಂತಲೂ ಹೆಚ್ಚು ನೀವು ರೈಲ್ವೆ ಟ್ರ್ಯಾಕ್ಗಳನ್ನು ಗಮನಿಸಬಹುದು, ಇನ್ನೂ ಜಾಸ್ತಿನೇ. ದೇಶದಾದ್ಯಂತ 60,000 ಕಿಲೋಮೀಟರ್ಗೂ ಹೆಚ್ಚು ರೈಲ್ವೆ ಟ್ರ್ಯಾಕ್ಗಳಿದ್ದಾವೆ. ಎಲ್ಲೆಡೆ ಕವಚ್ ವ್ಯವಸ್ಥೆ ಅಳವಡಿಸುವುದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. 2000 ಕಿಲೋಮೀಟರ್ ಇವರ ಥಾಟ್ ಪ್ರಾಸೆಸ್, 1200 ಕಿಲೋಮೀಟರ್ ಇಂಪ್ಲಿಮೆಂಟ್ ಆಗೋದಕ್ಕೇನೆ 2024ರ ಡೆಡ್ಲೈನ್ ಇತ್ತು. ಹೀಗಾಗಿ ದೇಶದಲ್ಲಿ ವೇಗವಾಗಿ ಕವಚ್ ಅನುಷ್ಠಾನ ಜಾರಿಗೆ ಬಂದಿಲ್ಲ. ಬೆಂಗಳೂರು ಹೌರಾ ರೂಟ್ನಲ್ಲಿ ಇರಲಿಲ್ಲ. ರೈಲ್ವೆ ಅಪಘಾತ ತಡೆಯುವ ಕವಚ್ ಅನುಷ್ಠಾನಕ್ಕೆ ಸಮಯ ಬೇಕಾಗುತ್ತೆ. ನೋಡಿ, ಈ ಟೆಕ್ನಾಲಜಿ, ಈ ವೈಟ್ ಟಾಪಿಂಗ್ ಟೆಕ್ನಾಲಜಿ ಬಗ್ಗೆ ಕೇಳಿದಿರಲ್ವಾ, ಕೋಟಿ ಕೋಟಿ ಸುರಿಬೇಕದಕ್ಕೆ. ಇದು ಹಾಗಲ್ಲ, 1 ಕಿಲೋಮೀಟರ್ಗೆ 50 ಲಕ್ಷ ರೂಪಾಯಿನೋ ಖರ್ಚಾಗುತ್ತೆ. ಅದರಲ್ಲಿ ನಿಮಗೆ ಈ ಟ್ರೈನ್ ಕೊಲಿಷನ್ ಅನ್ನು ಆಟೋಮ್ಯಾಟಿಕಲಿ ತಡೆಯುವಂಥ ಟೆಕ್ನಾಲಜಿ, ಭಾರತೀಯರೇ ಇದನ್ನ ಅಭಿವೃದ್ಧಿಪಡಿಸಿರುವಂಥ ಟೆಕ್ನಾಲಜಿ, ಇಂಡಿಜಿನಸ್ ಟೆಕ್ನಾಲಜಿ. ಕವಚ್ ಪೂರ್ಣ ಜಾರಿಯಾದರೆ ರೈಲ್ವೆ ಅಪಘಾತಗಳು ತಪ್ಪುತ್ತೆ. ಅಪಘಾತ ತಡೆಯುವಲ್ಲಿ ಕವಚ್ ಕಾರ್ಯಕ್ಷಮತೆ 99% ಎಫೆಕ್ಟಿವ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕವಚ್ ಇದ್ರೆ 10,000 ವರ್ಷಗಳಲ್ಲಿ 1 ಅಪಘಾತ ಸಂಭವಿಸಿದ್ರೆ ಹೆಚ್ಚು. ಇದನ್ನ ಸ್ವತಃ ರೈಲ್ವೆ ಇಲಾಖೆ ಸಚಿವ ಅಶ್ವಿನ್ ವೈಷ್ಣವ್ ಅವರೇ ಹೇಳಿದ್ದಾರೆ. ಕವಚ್ ಪೂರ್ಣ ಜಾರಿಯಾದರೆ ರೈಲ್ವೆ ಅಪಘಾತಗಳು ತಪ್ಪಬಹುದು ಅಂತ. ನೋಡಿ, ಯಾವುದೇ ಟೆಕ್ನಾಲಜಿ ನಿಮಗೆ ಮೇ ಬಿ ಒಂದು ಐಡಿಯಲ್ ಸರ್ಕಮ್ಸ್ಟೆನ್ಸ್ಗಳಲ್ಲಿ, ಈಗ ನೀವು ಯಾವುದೇ ಕಾರ್ ತಗೊಂಡಾಗ
ಇಂತಿಷ್ಟು ಮೈಲೇಜ್ ಕೊಟ್ಬಿಡುತ್ತೆ ಅಂತ ಹೇಳ್ತಾರೆ, ರಿಯಲ್ ಟೈಮಲ್ಲಿ ಏನಿರುತ್ತೆ. ಸೊ ಅದೇ ರೀತಿ ಇವರ ಥಾಟ್ ಪ್ರೊಸೆಸ್ ಕರೆಕ್ಟ್ ಆಗಿದೆ. ಟೆಕ್ನಾಲಜಿ ಡೆಫಿನೆಟ್ಲಿ ಸೌಂಡ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ ಟೆಕ್ನಾಲಜಿ. ಆದರೆ ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ನಾವಾಗಲೇ ನೋಡ್ತಾ ಇದ್ವಿ, ಸ್ಯಾಟಲೈಟ್ ಸಿಗ್ನಲ್ಗಳು ವರ್ಕ್ ಆಗಬೇಕು. ಈ ಟ್ರೈನ್ನಲ್ಲಿ ಸಿಗ್ನಲ್ ಅನ್ನು ತಲುಪಿಸೋದಕ್ಕೆ ಒಂದು ಇಂಟರ್ಸೆಪ್ಟರೋ ಅಥವಾ ಅದನ್ನ ಎಮಿಟ್ ಮಾಡುವಂತಹ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಇರುವಂತಹ ಒಂದು ಯಾವುದಾದ್ರೂ ವ್ಯವಸ್ಥೆನೋ ಇದೆಲ್ಲ ಬೇಕಾಗತ್ತೆ. ಅದೆಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಆಗಿಲ್ಲ ಅಂತಂದ್ರೆ ಎಂಥ ಕವಚು ಏನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಇದರ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಬೇಕು. ಬಟ್ ಟೆಕ್ನಾಲಜಿ ಸ್ಟ್ರಾಂಗ್ ಇತ್ತು. ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ 4 ಸರ್ಟಿಫಿಕೇಶನ್ ಅನ್ನ ಈ ಕವಚ್ ಅನ್ನೋದು ಪಡೆದುಕೊಂಡಿತ್ತು. ಅಷ್ಟರ ಮಟ್ಟಿಗಿನ ಸ್ಟ್ರಾಂಗ್ ಟೆಕ್ನಾಲಜಿ. ಇಂಪ್ಲಿಮೆಂಟೇಷನ್ ಅಲ್ಲಿ ಡೆಫಿನೆಟ್ಲಿ ಟೈಮ್ ಬೇಕಾಗುತ್ತೆ. ಕವಚ್ ಅನ್ನೋದು ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಟೆಕ್ನಾಲಜಿ. 2012ರಲ್ಲಿ ಇದರ ಡಿಸೈನ್ ಆರಂಭ ಆಗಿದ್ದು 2022ರ ಹೊತ್ತಿಗೆ ಲೋಕಾರ್ಪಣೆಗೊಳಿತು. ಬಜೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಯಿತು, ಅಲೋಕೇಶನ್ ಆಯಿತು. 2000 ಕಿಲೋಮೀಟರ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ತಕ್ಷಣಕ್ಕೆ 250 ಕಿಲೋಮೀಟರ್ಗಳ ಟೆಸ್ಟ್ ರನ್ ಆಯಿತು. ಅದನ್ನು ಸ್ವತಃ ಕೇಂದ್ರ ಸಚಿವರೇ ಮಾಡಿದರು. ಅದಾದ ಮೇಲೆ ದೆಹಲಿ ಹೌರಾ, ದೆಹಲಿ ಮುಂಬೈ ಈ ಟ್ರ್ಯಾಕ್ನಲ್ಲಿ ಒಟ್ಟು 1200 ಕಿಲೋಮೀಟರ್ ಕವಚ್ ಸಿಸ್ಟಮ್ ಅನ್ನು ಜಾರಿಗೆ ತನ್ನಿ ಅಂತ 2024ರ ಡೆಡ್ಲೈನ್ ಕೊಡಲಾಗಿತ್ತು. ಇದೇ ವಿಷಯದ ಬಗ್ಗೆ ಕವಚ್ ಅನ್ನೋದು ಆಕ್ಚುಲಿ ಹೇಗೆ ಕೆಲಸ ಮಾಡುತ್ತೆ, ಒಂದು ವೇಳೆ ಕವಚ್ ವ್ಯವಸ್ಥೆ ಇದ್ದಿದ್ರೆ ಇಷ್ಟೂ ಜೀವಗಳು ಉಳಿತಿತ್ತು ಅಂತ ನಾವು ಚರ್ಚೆ ಮಾಡ್ತಿದ್ದೀವಲ್ವಾ, ಆ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಕೊಲೀಗ್ ವಾಸುದೇವ್ ಮಾರ್ನಾಡ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಾಸು, ಈಗ ನಾವು ಮಾಮೂಲಿ ಏನು ರೋಡ್ ಟಾಪಿಂಗ್, ವೈಟ್ ಟಾಪಿಂಗ್ ಅನ್ನೆಲ್ಲ ನೋಡ್ತಾ ಇದೀವಿ, ಕೋಟಿಗಟ್ಟಲೆ ಖರ್ಚು ಮಾಡೋದನ್ನ. ಈ ಟೆಕ್ನಾಲಜಿ ಟ್ರೈನ್ ಆಕ್ಸಿಡೆಂಟ್ಗಳನ್ನು ತಡೆಯೋದಕ್ಕೆ 50 ಲಕ್ಷ ರೂಪಾಯಿ 1 ಕಿಲೋಮೀಟರ್ಗೆ ಜೀವಗಳನ್ನು ಕಾಪಾಡುವಷ್ಟು ಒಳ್ಳೆ ಸ್ಟ್ರಾಂಗ್ ಇಂಡಿಜಿನಸ್ ಟೆಕ್ನಾಲಜಿ ಆಗಿತ್ತು. ಆದರೆ ಇಂಪ್ಲಿಮೆಂಟೇಷನ್ಗೆ ಬಹಳ ಟೈಮ್ ಬೇಕಿತ್ತು ನಮಗೆ. ಒಂದು ವೇಳೆ ಕವಚ್ ಇದ್ದಿದ್ರೆ ಈ ಜೀವಗಳು ಉಳಿತಿತ್ತು ಅನ್ನೋದಿದೆಯಲ್ಲ, ಏನು ಆಕ್ಚುಲಿ ಕವಚ್ ಅಂದ್ರೆ ವಾಸು? ಎಸ್ ಅಭಿಷೇಕ್, ತಾವು ಆಗಲೇ ಹೇಳ್ತಾ ಇದ್ರಿ, ಅದನ್ನು ನಾನು ಸ್ವಲ್ಪ ಮುಂದುವರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನಾನು 3 ಭಾಗವಾಗಿ ವಿಭಾಗ ಮಾಡ್ತೀನಿ. ಈ ಹಿಂದೆ ರೈಲ್ವೆ ಸಿಸ್ಟಮ್ ಭಾರತದಲ್ಲಿ ಹೇಗೆ ವರ್ಕ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ 3 ಭಾಗ ಮಾಡ್ತೀನಿ. ಮೊದಲನೇ ಭಾಗದಲ್ಲಿ ಈ ಹಿಂದೆ ಭಾರತದಲ್ಲಿ ಎಷ್ಟೆಲ್ಲ ಅಪಘಾತಗಳು ಆಗ್ತಾ ಇತ್ತು ಅದನ್ನು ಕೂಡ ನಾವು ಗಮನಿಸಬೇಕು. 2001ರಿಂದ 2010ರವರೆಗೆ ನೀವು ಅಪಘಾತಗಳನ್ನು ಗಮನಿಸಿದ್ರೆ ಸುಮಾರು 850ರಷ್ಟು ಅಪಘಾತಗಳು, ರೈಲ್ವೆ ಅಪಘಾತಗಳು ನಮ್ಮ ಭಾರತದಲ್ಲಿ ಸಂಭವಿಸಿದ್ದಾರೆ. ಅದರಲ್ಲಿ ಜೀವ ಕಳ್ಕೊಂಡಂಥವ್ರು ಎಷ್ಟು? ಸುಮಾರು 1500ರಿಂದ 2000 ಜನ ಜೀವ ಕಳ್ಕೊಂಡಿದ್ದಾರೆ. ಇದು ತುಂಬಾ ಪಿಟಿ. ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ. ನಮ್ಮ ದೇಶದಲ್ಲಿ ರೈಲ್ವೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು, ಮೂಲದಿಂದ ಗಮನಿಸಬೇಕು. ಯಾಕಂದರೆ ನೀವು ಹೊರ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿನ ರೈಲ್ವೆ ಸಿಸ್ಟಮ್ಸ್ ಹೇಗಿದೆ, ಗೂಡ್ಸ್ ರೈಲ್ಗಳು ಅಂತ ನಾವು ಕರಿತೀವಿ, ಸರಕು ಸಾಗಾಟ ರೈಲ್ವೆ ಸಿಸ್ಟಮ್ ಅಂತ ಕರಿತೀವಿ. ಅದು ಬೇರೆದೇ ಆದಂಥ ಟ್ರ್ಯಾಕ್ನಲ್ಲಿ ಓಡ್ತಾ ಇರುತ್ತೆ. ಇನ್ನೊಂದು ಕಡೆ ಪ್ಯಾಸೆಂಜರ್ ರೈಲ್ಗಳು ಅಂತ ಕರಿತೀವಿ. ಆ ಪ್ಯಾಸೆಂಜರ್ ರೈಲ್ಗಳು ಅದರದ್ದೇ ಆದಂಥ ಬೇರೆ ಟ್ರ್ಯಾಕ್ನಲ್ಲಿ ಓಡ್ತಾ ಇರ್ತವೆ. ಇಲ್ಲಿ ಗೂಡ್ಸ್ ಬೇರೆ, ಪ್ಯಾಸೆಂಜರ್ ವೆಹಿಕಲ್ಗಳು ಬೇರೆ. ಆದರೆ ಭಾರತದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಸೇಮ್ ಟ್ರ್ಯಾಕ್, ಅದೇ ಟ್ರ್ಯಾಕ್ನಲ್ಲಿ ಗೂಡ್ಸ್ ವೆಹಿಕಲ್ಗಳು ಕೂಡ ಓಡಾಡ್ತವೆ, ಅದೇ ಟ್ರ್ಯಾಕ್ನಲ್ಲಿ ನಮ್ಮಲ್ಲಿರುವಂಥ ಪ್ಯಾಸೆಂಜರ್ ರೈಲ್ಗಳು ಕೂಡ ಓಡಾಡ್ತವೆ. ಇವಾಗಲೇ ನಮಗೆ ಗೊತ್ತಿದೆ, ಇಡೀ ನಮ್ಮ ದೇಶದಲ್ಲಿ ರೈಲ್ವೆ ವ್ಯವಸ್ಥೆಯನ್ನು ನಮ್ಮ ನರದ ವ್ಯವಸ್ಥೆ ಅಂತ ಕರಿತೀವಿ. ಆ ನರದ ವ್ಯವಸ್ಥೆಯಲ್ಲಿ ನರದಲ್ಲಿ ಹೇಗೆ ರಕ್ತ ಸಂಚಾರ ಆಗುತ್ತೋ ಅದೇ ರೀತಿಯಾಗಿ ಪ್ರತಿ ಸೆಕೆಂಡ್ಗೆ, ಪ್ರತಿ ನಿಮಿಷಕ್ಕೆ ನಮ್ಮಲ್ಲಿ ರೈಲುಗಳು ಓಡಾಡ್ತಾನೆ ಇರ್ತವೆ. ಹಾಗಾಗಿ ರೈಲ್ವೆ ಸೇಫ್ಟಿ ಅನ್ನೋದು ಬಹಳಷ್ಟು ಮುಖ್ಯವಾದಂಥ ವಿಚಾರ. ಈಗ 2ನೇ ಪಾರ್ಟಿಗೆ ಬರ್ತೀನಿ. 2ನೇ ಪಾರ್ಟ್ನಲ್ಲಿ ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮಲ್ಲಿ ರೈಲ್ವೆಯ ಸುರಕ್ಷತಾ ಕ್ರಮಗಳು ಈ ಹಿಂದೆ ಹೇಗಿತ್ತು ಅಂತ. ಅಷ್ಟೊಂದು ಅಪಘಾತಗಳು ಸಂಭವಿಸ್ತಾ ಇದ್ದಂಥ ಭಾರತದಲ್ಲಿ ನೀವು ಕಳೆದ 1 ದಶಕದಲ್ಲಿ 10 ವರ್ಷಗಳಲ್ಲಿ ಅಪಘಾತಗಳನ್ನು ನೋಡಿದ್ರೆ ಬಹಳಷ್ಟು ಕಡಿಮೆ ಅಪಘಾತಗಳು ಸಂಭವಿಸಿದ್ದಾವೆ. ಕಳೆದ 10 ವರ್ಷದಲ್ಲಿ ಅತ್ಯಂತ ದೊಡ್ಡ ಅಪಘಾತ ಯಾವುದು ಅಂತ ನೀವು ಕೇಳಿದ್ರೆ ಹಂಪಿ ಎಕ್ಸ್ಪ್ರೆಸ್ನ 2014-15ರಲ್ಲಿ ಆದಂಥ ಅಪಘಾತ. ಆ ಅಪಘಾತದಲ್ಲಿ 25 ಜನ ಮೃತರಾಗಿದ್ದರು. ಅದಾದ ಬಳಿಕ 2018-19 ಸಾಲಿನಲ್ಲಿ ನಾವು ರೈಲ್ವೆಯನ್ನು ಎಲೆಕ್ಟ್ರಿಫಿಕೇಷನ್ ಮಾಡಬೇಕು, ವಿದ್ಯುದೀಕರಣ ಮಾಡಬೇಕು ಅಂತ ಹೇಳಿ ಹೊರಟ್ವಿ. ಇಂಡಿಜಿನಿಯಸ್ ವ್ಯವಸ್ಥೆಯನ್ನು ತರಬೇಕು ಅಂತ ಹೊರಟ್ವಿ. ವಂದೇ ಭಾರತ್ ಅಂತ ಎಕ್ಸ್ಪ್ರೆಸ್ನ ರೈಲ್ವೆಗಳು ನಮ್ಮಲ್ಲಿ ಬಂದವು. ಜೊತೆಗೆ ನಾವು ಇವಾಗೇನು ಬುಲೆಟ್ ಟ್ರೈನ್ ಅಂತ ಹೇಳ್ತಿದ್ವಿ, ಅದು ಕೂಡ ಇಂಡಿಜಿನಿಯಸ್ ಆಗಿ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದ್ದಿದ್ದಂಥದ್ದು ಈ ದೊಡ್ಡ ರೈಲ್ವೆ ವ್ಯವಸ್ಥೆಗೆ ಸುರಕ್ಷತೆಯನ್ನು ಹೇಗೆ ಒದಗಿಸೋದು ಅಂತ. ನೋಡಿ, ಈ ಕವಚ್ ಅನ್ನುವ ವ್ಯವಸ್ಥೆನಾಗಲೇ ನೀವು ಹೇಳಿದ್ರಲ್ವಾ, ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ವ್ಯವಸ್ಥೆ. ಈ ವ್ಯವಸ್ಥೆ ಇಂಡಿಜಿನಿಯಸ್ ಆದಂತಹ ಭಾರತದಲ್ಲೇ ನಾವೇ ಡಿಸೈನ್ ಮಾಡಿದಂಥ ವ್ಯವಸ್ಥೆ. ಈ ಹಿಂದೆ ನಾನು ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೆ ಯಾವಾಗ ನಮ್ಮ ಬೆಂಗಳೂರು ಮತ್ತು ಚೆನ್ನೈನ
ವಂದೇ ಭಾರತ್ ಎಕ್ಸ್ಪ್ರೆಸ್ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಈಗ ಬರುವಂಥ ಎಲ್ಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳಲ್ಲಿ ಈ ಕವಚ್ ವ್ಯವಸ್ಥೆ ಇದ್ದೇ ಇದೆ. ಇದನ್ನು ಚೆನ್ನೈನಲ್ಲಿ ಡಿಸೈನ್ ಮಾಡಲಾಗಿದೆ. ನಮ್ಮ ರೈಲ್ವೆ ಆಧುನೀಕರಣ ಸಂಶೋಧನಾ ಮತ್ತು ಡಿಸೈನಿಂಗ್ ಸಂಸ್ಥೆ ಏನಿದೆ ಆ ಸಂಸ್ಥೆ ಡಿಸೈನ್ ಮಾಡಿರುವಂಥ ಒಂದು ಇಂಡಿಜಿನಿಯಸ್ ವ್ಯವಸ್ಥೆ ಇದು. ವಿಶ್ವದಲ್ಲಿ ಬೇರೆ ಎಲ್ಲೂ ಇಲ್ಲ. ನಮ್ಮ ರಾಷ್ಟ್ರದಿಂದ ಬೇರೆ ದೇಶಗಳು ಎರವಲು ಪಡೆದುಕೊಳ್ತಾ ಇದ್ದಾವೆ. ಎಸ್, ನೀವು ಹೇಳಿದ ರೀತಿಯಲ್ಲೇ ಇದನ್ನು ಬಹಳ ವೇಗವಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. 2000 ಕಿಲೋಮೀಟರ್ನಷ್ಟು ರಸ್ತೆಗೆ ಅಥವಾ ರೈಲ್ವೆ ಟ್ರ್ಯಾಕ್ಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ನೀವು ಆಗಲೇ ಹೇಳಿದ್ರಿ ನೋಡಿ, ಟ್ರೈನಲ್ಲಿ ಆ ಕಡೆ ಒಂದು ಟ್ರೈನು ಈ ಕಡೆ ಒಂದು ಟ್ರೈನು ಒಂದೇ ಟ್ರ್ಯಾಕ್ನಲ್ಲಿ ಬಂದರೆ ಗೊತ್ತಾಗುತ್ತೆ. ಸಿಗ್ನಲಿಂಗ್ ಬರುತ್ತೆ, ಒಂದು ಕಡೆಯಿಂದ ಸ್ಯಾಟಲೈಟ್ ಸಿಗ್ನಲ್ಸು ಎರಡೂ ಕಡೆಗೆ ಅಪ್ಲೈ ಆಗಿ ಬ್ರೇಕ್ ಅಪ್ಲೈ ಆಗುತ್ತೆ, ಅದು ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತೆ. ಇದು ಎಲ್ಲರೂ ಗೊತ್ತಿರುವಂಥ ವಿಚಾರ. ಆದರೆ ಯಾವ ಟ್ರೈನ್ ಟ್ರ್ಯಾಕ್ಗಳಲ್ಲಿ ಎಲೆಕ್ಟ್ರಿಫಿಕೇಷನ್ ಆಗಿರುತ್ತೋ ಅಲ್ಲಿ ಮಾತ್ರ ಈ ಸಿಸ್ಟಮನ್ನು ಅಳವಡಿಕೆ ಮಾಡೋದಕ್ಕೆ ಬರುತ್ತೆ. ಹಾಗಾಗಿ ಮೊದಲು ದೇಶದಲ್ಲಿ ನೀವು ಆಗಲೇ ಹೇಳಿದ್ರಲ್ಲ 60,000 ಕಿಲೋಮೀಟರ್ನಷ್ಟು ನಮ್ಮಲ್ಲಿ ರೈಲ್ವೆ ವ್ಯವಸ್ಥೆ ಇದೆ, ಟ್ರ್ಯಾಕ್ಗಳಿದ್ದಾವೆ. ಅದೆಲ್ಲವೂ ಫಸ್ಟಿಗೆ ಎಲೆಕ್ಟ್ರಿಫಿಕೇಷನ್ ಆಗಬೇಕು. ಅದಾದ ಬಳಿಕ ಈ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಆಗತ್ತೆ. ಈಗಾಗಲೇ 1200ರಿಂದ 2000 ಕಿಲೋಮೀಟರ್ನಷ್ಟು ಈ ಕವಚನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ವ್ಯವಸ್ಥೆಯನ್ನು ಅಳವಡಿಸಬೇಕು ಅಂತೇಳಿ ಹೇಳಿದ್ದಾರೆ. ಈ ಹಿಂದಿನ ಬಜೆಟ್ನಲ್ಲೇ ಆಗಿದೆ. ಆದರೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಎಲೆಕ್ಟ್ರಿಫಿಕೇಷನ್ ಕೂಡ ಅದಕ್ಕೊಂದು ದೊಡ್ಡ ಸವಾಲಾಗಿ ಇದೆ ಅಂತ ಹೇಳಿ ಅನಿಸುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಇನ್ಸಿಡೆಂಟಲ್ಲಿ ಕವಚನ ವೈಫಲ್ಯ ಅಂತ ಹೇಳೋದಕ್ಕಿಂತಲೂ ಕೂಡ ಕವಚ ಅಲ್ಲಿ ಇರಲಿಲ್ಲ. ಇಲ್ಲಿ ಸಿಗ್ನಲಿಂಗ್ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ರೈಲ್ವೆ ಕ್ಲಿಯರೆನ್ಸ್ ಕೊಡಬೇಕಾಗತ್ತೆ. ಆ ಒಂದು ಟ್ರ್ಯಾಕ್ನಲ್ಲಿ ಬೇರೆ ಯಾವುದಾದ್ರೂ ಟ್ರೈನ್ ಇದೆಯಾ ಅಂತ ನೋಡಬೇಕಾಗತ್ತೆ. ಈ ಸಿಗ್ನಲಿಂಗ್ನ ಪ್ರಾಬ್ಲಮ್ ಇಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಪ್ರಾಥಮಿಕವಾಗಿ ಬರ್ತಾ ಇರುವಂಥ ಮಾಹಿತಿ. ಆದರೆ ಕವಚ ಸಿಸ್ಟಮನ್ನು ನಾವು ಗಮನಿಸಿದ್ರೆ ಎಷ್ಟು ಒಳ್ಳೆಯ ಸಿಸ್ಟಮ್ ಅಂತ ಹೇಳಿದ್ರೆ, ನಾವು ಡಿಜಿಟಲೀಕರಣ ಅಂತ ಹೇಳ್ತೀವಿ, ಆದರೂ ಕೂಡ ರೈಲ್ವೆಗೆ ಪ್ರೊಟೆಕ್ಷನ್ ಇಲ್ಲ. ನೋಡಿ, ಯಾವುದಾದ್ರು ಬಸ್ ಹೋಗ್ತಾ ಇದೆ ಅಂತ ಹೇಳಿದಾಗ ಇನ್ನೊಂದು ರಸ್ತೆಯಲ್ಲಿ ಬಸ್ ಬಂದಿದೆ ಅಂದರೆ ಆ ಬಸ್ಸಿನ ಡ್ರೈವರು ಅಲ್ಲೇ ಬ್ರೇಕ್ ಹಿಡಿತಾನೆ. ಆ ಬ್ರೇಕಿಂಗ್ ಸಿಸ್ಟಮಲ್ಲೂ ಕೂಡ ಈಗ ABS ಅನ್ನುವಂಥದ್ದು ಬಂದಿದೆ. ಈ ರೀತಿಯಾಗಿ ಎವಲ್ಯೂಷನ್ ಆಗ್ತಾನೆ ಇರುತ್ತೆ. ಜೊತೆಗೆ ರೈಲ್ವೆಯಲ್ಲೂ ಕೂಡ ಈ ಟೆಕ್ನಾಲಜಿಗಳು ಎವಲ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಭಾರತದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಕವಚ ನಮ್ಮ ಸಿಸ್ಟಮು, ನಾವು ಸೃಷ್ಟಿ ಮಾಡಿರುವಂಥದ್ದು, ನಾವು ಅದನ್ನು ಸಂಶೋಧನೆ ಮಾಡಿದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಆದರೆ ಯಾವಾಗ ಇಡೀ ದೇಶದ ರೈಲ್ವೆ ಸಿಸ್ಟಮ್ನಲ್ಲಿ ಈ ಕವಚ ಅನ್ನುವಂಥದ್ದನ್ನು ನಾವು 100%ನಷ್ಟು ಇದೇ ಕವಚ್ ಎಲ್ಲವನ್ನು ನಾವು ತಲುಪಿಸಿದ್ದೀವಿ ಅಂತ ಹೇಳ್ತೀವೋ ಆವಾಗ ನಮ್ಮ ಗೆಲುವು ಅಂತ ಹೇಳ್ಬೋದು. ನೀವು 2017ರ ನಂತರದಲ್ಲಿ ನೀವು ರೈಲ್ವೆ ಅಪಘಾತಗಳನ್ನು ಗಮನಿಸಿ. 2017-18ನೇ ಸಾಲಿನಲ್ಲಿ 122 ಜನ ಅಪಘಾತದಲ್ಲಿ ಮೃತರಾಗಿದ್ದಾರೆ. ಅಪಘಾತ ಆಗಿರೋದು 50. 2018-19ರಲ್ಲಿ ಅಪಘಾತ ಆಗಿರೋದು 22, ಮೃತರ ಸಂಖ್ಯೆ 40-45. ಅದೇ 2020-21 ಎರಡೂ ಕನ್ಸಿಕ್ಯೂಟಿವ್ ಇಯರ್ಸಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ರೈಲ್ವೆ ಅಪಘಾತಗಳು ಆಗಿಲ್ಲ. ಸಣ್ಣ ಪುಟ್ಟ ಹಳಿ ತಪ್ಪುವಂಥದ್ದಾಗಿದೆ ಬಿಟ್ಟರೆ ಒಂದು ರೈಲು ಇನ್ನೊಂದು ರೈಲಿಗೆ ಮುಖಾಮುಖಿ ಡಿಕ್ಕಿ ಆಗಿರುವಂಥದ್ದು ಆಗೇ ಇಲ್ಲ. ಹಾಗಾಗಿ ಈ ಕವಚ ಸಿಸ್ಟಮ್ನಿಂದಾಗಿ ಈ ಮುಖಾಮುಖಿ ಡಿಕ್ಕಿ ಆಗಿರುವಂಥದ್ದು ತಪ್ಪಿದೆ. ಇಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಅಪಘಾತ ಆಯಿತು ಅನ್ನೋದು ತನಿಖೆ ನಂತರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ವಾಸು. ವಿಸ್ತಾರ ನ್ಯೂಸ್, ನಿಖರ ಜನಪರ.